ಸರ್ಕಾರ ನೀಡುವ ಉಚಿತ ಔಷಧ ಮಾತ್ರೆಗಳನ್ನು ಹಣಕ್ಕೆ ಮಾರಾಟ ಮಾಡಿದ ಆರೋಗ್ಯಾಧಿಕಾರಿ ಅಶೋಕ್ ಪಾಟೀಲ್. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಂದೀಪ್ ಪಿ ಭರಣಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಶೋಕ್ ಪಾಟೀಲ್ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದರು. ಸರ್ಕಾರ ನೌಕರರ ಕೈ ತುಂಬ ಸಂಬಳ ನೀಡಿದರೂ ಅಕ್ರಮ ಹಣದ ಆಸೆಗೆ ಬಿದ್ದು ಸಾರ್ವಜನಿಕರಿಗೆ ಮೋಸ ಮಾಡುವುದು ಹೊಸದೇನಲ್ಲ. ಎಸ್ ವೀಕ್ಷಕರೇ, ಕಲಬುರಗಿ ನಗರದಲ್ಲಿಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲಬುರಗಿ ತಾಲೂಕಿನ ಹಿರೇಸಾವಳಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಅಶೋಕ್ ಪಾಟೀಲ್ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಹುಣಸಿರಹಡಗಿಲ್ ಗ್ರಾಮಕ್ಕೆ ಹೋಗಿ ರೋಗಿಗಳನ್ನು ತಪಾಸಣೆ ಮಾಡದೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇಟ್ಗಾಕೆ ಗ್ರಾಮದಲ್ಲಿ ತಮ್ಮ ಖಾಸಗಿ ಆಸ್ಪತ್ರೆಯನ್ನು ನಡೆಸುತ್ತಿದ್ದಾರೆ. ಇಲ್ಲಿಗೆ ಬರುವ ರೋಗಿಗಳಿಗೆ ಸರ್ಕಾರದಿಂದ ಬಂದಂತ ಉಚಿತ ಮಾತ್ರೆಗಳನ್ನು ಮುಂತಾದ ಆರೋಗ್ಯ ಸಾಮಗ್ರಿಗಳನ್ನು ನೀಡಿ ಪ್ರತಿಯೊಬ್ಬರಿಂದ 500 ರಿಂದ 1000 ರೂಪಾಯಿವರೆಗೆ ಹಣ ಪಡೆಯುತ್ತಿದ್ದಾರೆ ಎಂದು ಕಲಬುರಗಿ ಡಿಎಚ್ಒ ಅವರಿಗೆ ಕಳೆದ 2 ತಿಂಗಳ ಹಿಂದೆ ದೂರು ನೀಡಿದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದರು. ಈ ಕುರಿತು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಅಶೋಕ್ ಪಾಟೀಲ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಕಲಬುರಗಿ ಡಿಎಚ್ಒ ಮತ್ತು ಟಿಎಚ್ಒ ಅವರನ್ನು ವರ್ಗಾವಣೆ ಮಾಡಬೇಕು. 1 ವಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಲಬುರಗಿ ಡಿಎಚ್ಒ ಕಚೇರಿ ಎದುರು ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಸಂಬಂಧಪಟ್ಟ ಶಾಸಕರಿಗೆ ಈ ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗೌತಮ್ ಗಣಜಲ್ಖೇಡ್, ಸತೀಶ್ ಕೂಡಲ್ ಅವರು ಉಪಸ್ಥಿತರಿದ್ದರು. ಪತ್ರಿಕಾ ಮಿತ್ರ ಮಾಧ್ಯಮದವರಿಗೆ ಮುಂಜಾನೆ ಶುಭಾಶಯಗಳು. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಗೌತಮ್ ಗಣಜಿಲ್ಖೇಡ್ ಅವರು, ಸತೀಶ್ ಕಡೂನ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತೇನು ವಿಶೇಷಪ್ಪ ಅಂತಂದರೆ 2 ತಿಂಗಳ ಹಿಂದುಗಡೆ ಕಲಬುರಗಿ ನಗರದ ಸವಳಗಿ ಗ್ರಾಮದಲ್ಲಿ, ಹಿರೇಸವಳಗಿ ಗ್ರಾಮದಲ್ಲಿ ನಿರೀಕ್ಷಣಾಧಿಕಾರಿಯಾದಂಥ ಅಶೋಕ್ ಪಾಟೀಲ್ ಅವರು ಏನು ಹುಂಚಡಗಿಯಲ್ಲ ಗ್ರಾಮಕ್ಕೆ ಏನಪ್ಪ ಅಂದ್ರೆ ನಿರೀಕ್ಷಣಾಧಿಕಾರಿ ಅಂತ ಏನು ನೇಮಕ ಮಾಡಿರ್ತಾರೆ. ಅವರು ಸರ್ಕಾರದಿಂದ ಬಂದಂಥ ಏನಪ್ಪ ಅಂದ್ರೆ ಮೆಡಿಸಿನ್ಸ್ಗಳು, ಸರ್ಕಾರದಿಂದ ಬಂದಂಥ ಮೆಡಿಸಿನ್ಸ್ಗಳು, ಇಂಜೆಕ್ಷನ್ ಆಗಿರ್ಬೋದು, ಇವತ್ತು ಮತ್ತು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಒಂದು ಔಷಧಿಗಳಾಗಿರ್ಬೋದು, ಬಡ ಕುಟುಂಬಗಳಿಗೆ, ಬಡ ಕಾರ್ಮಿಕರಿಗೆ ವಿತರಣೆ ಮಾಡ್ಬೇಕಂತ ಏನಪ್ಪಾ ಅಂದ್ರೆ ಸರ್ಕಾರ ಗೈಡ್ಲೈನ್ಸ್ ಮಾಡಿರುತ್ತದೆ. ಆದರೆ ನಿರೀಕ್ಷಣಾಧಿಕಾರಿಯಾದಂಥ ಅಶೋಕ್ ಪಾಟೀಲ್ ಅವರು ಅಲ್ಲಿ ಹುಂಚಿಹಡಿಲ್ ಗ್ರಾಮದಲ್ಲಿ ಬರೀ 1 ಗಂಟೆ ಮಾತ್ರ ಏನಪ್ಪಾ ಅಂದ್ರೆ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಕೂತ್ಕೊಂಡು ಮತ್ತೆ ಮಧ್ಯಾಹ್ನದ ನಂತರ ಈ ಏನು ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ಕಣದಾಳ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಇಟ್ಗಾಕೆ ಗ್ರಾಮದಲ್ಲಿ ಒಂದು ಖಾಸಗಿ ಏನಪ್ಪಾ ಅಂದ್ರೆ ದವಾಖಾನೆ ತೆರೆದುಕೊಂಡು ಏನಪ್ಪ ರಾಜರೋಷವಾಗಿ, ಯಾರಿಗೂ ಹೇಳದೆ ಕೇಳದೆ ರಾಜರೋಷವಾಗಿ ಸರ್ಕಾರದಂತ ಬಂದಂತ ಒಂದು ಏನಪ್ಪಾ ಅಂದ್ರೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಏನಪ್ಪಾ ಗರೀಬರಿಗೆ ಏನಪ್ಪಾ ಅಂದ್ರೆ ವಿತರಣೆ ಮಾಡಿ ಅವರಿಂದ ದುಡ್ಡು ದೋಚುವಂತ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಇಟ್ಗಾಕೆರೆ ಗ್ರಾಮದ ನಿವಾಸಿಗಳು ನನಗೆ ಕರೆ ಮಾಡಿ ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಏನಂದ್ರೆ ಗರೀಬರಿಗೆ ತಕ್ಲೀಫ್ ಆದಾಗ ಇವೆಲ್ಲ ಯಾವುದೇ ಒಂದು ಆಸ್ಪತ್ರೆ ಇಲ್ಲಣ್ಣ, ಹಿಂಗ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಅಧಿಕಾರಿಯಾಗಿ ಒಂದು ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡು ಇಲ್ಲಿ ದುಡ್ಡು ವಸೂಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಕರೆ ಬಂದಾಗ ತಕ್ಷಣ ನಾವು ಈ ಇಟ್ಗಾಕಿ ಗ್ರಾಮಕ್ಕೆ ಹೋಗಿ ನಾವು ಡಾಕ್ಟರ್ ಏನಪ್ಪಾ ಅಂದ್ರೆ ಅಶೋಕ್ ಪಾಟೀಲ್ ಅವರಿಗೆ ನಾವು ಒಂದು ಹಾಸ್ಪಿಟಲ್ ಅಲ್ಲಿ ಒಳಗಡೆ ಹೋಗುವ ಸಂದರ್ಭದಲ್ಲಿ ಆಲ್ರೆಡಿ ಒಂದು ಪೇಷಂಟ್ ಏನಪ್ಪಾ ಅಂದ್ರೆ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ವಿಡಿಯೋ ಮುಖಾಂತರ 500 ರೂಪಾಯಿ ದುಡ್ಡು ತಗೋದು ವಿಡಿಯೋ ಮುಖಾಂತರ ನಾವು ಏನಪ್ಪಾ ಅಂದ್ರೆ ಒಳಗಡೆ ಏನಪ್ಪಾ ಅಂದ್ರೆ ಡಾಕ್ಟರ್ಗೆ ನಾವು ಇವತ್ತು ವಿಡಿಯೋ ಮುಖಾಂತರ ಸಾಕ್ಷಿ ಸಮೇತರ ಹಿಡಿದಿರ್ತೀವಿ. ಈ ಸಂಬಂಧ ನಾವು ಈ ಒಂದು ಕೇಸಿನ ವಿಚಾರಣೆ ಏನಪ್ಪಾ ಅಂದ್ರೆ ನಾವು ಸಂಬಂಧಪಟ್ಟ ಡಿಎಚ್ಒ ಅವರಿಗೆ ಮತ್ತು ಟಿಎಚ್ಒ ಅವರಿಗೆ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಕೊಟ್ಟಿದ್ದೇವೆ. ವಿಡಿಯೋ ಸಾಕ್ಷಿ ಸಮೇತ ಏನಪ್ಪಾ ಅಂದ್ರೆ ನಾವು ಅವರಿಗೆ ಒಂದು ಮನವಿ ಕೊಟ್ಟರು ಕೂಡ ಯಾವುದೇ ಒಂದು ಅಧಿಕಾರಿಗಳು ಆದಂತ ಘಟನೆ ಸ್ಥಳಕ್ಕೆ ಹೋಗಿ ಯಾವುದೇ ಒಂದು ವೀಕ್ಷಣೆ ಮಾಡಿಲ್ಲ. ಕೇಳಕ್ ಹೋದ್ರೆ ಇಲ್ಲಪ್ಪ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ, ಹೋಗ್ತೀವಿ, ಇವತ್ತು ಹೋಗ್ತೀವಿ, ನಾಳೆ ಹೋಗ್ತೀವಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಏನಪ್ಪಾ ಅಂದ್ರೆ ಅಶೋಕ್ ಪಾಟೀಲ್ ನಿರೀಕ್ಷಣಾಧಿಕಾರಿ ಅವರು ಕೂಡ ಶಾಮೀಲಾಗಿ ಈ ಕೇಸ್ ಮುಚ್ಚು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ಏನಪ್ಪಾ ಅಂತಂದ್ರ ಡಿಎಚ್ಒ ಅವರು ಹಾಗೂ ಟಿಎಚ್ಒ ಅವರು ಮತ್ತೆ ಹೋಗಿ ಏನಪ್ಪಾ ಅಂದ್ರೆ ವಿಚಾರಣೆ ಮಾಡಿ ಅಶೋಕ್ ಪಾಟೀಲ್ ನಿರೀಕ್ಷಣಾಧಿಕಾರಿ ಏನಪ್ಪಾ ಅಂದ್ರ ಅವ್ರಿಗೆ ಕೂಡಲೇ ಏನಪ್ಪಾ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಂತ ಈ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮನವಿ ಮಾಡ್ತಾ ಇದ್ದೇವೆ. ಒಂದು ವೇಳೆ ತಾವೇನಾದರೂ ಒಂದು ಅಧಿಕಾರಿ ನೀವು ಡಿಎಚ್ಒ ಹೋಗಿ ಅವನಿಗೆ ಅಮಾನತು ಮಾಡದಿದ್ದಲ್ಲಿ ಡಿಎಚ್ಒ ಕಚೇರಿ ಮುಂದೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಪತ್ರಿಕಾ ಮುಖಾಂತರ ನಾವು ಡಿಎಚ್ಒರಿಗೆ ಹೇಳಕ್ ಇಷ್ಟಪಡ್ತೇವೆ. ಈ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ
ಇನ್ನು ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ನಕಲಿ ವೈದ್ಯರ ಹಾವಳಿ ಏನಪ್ಪಾ ಅಂದ್ರೆ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಯ್ತು. ಈಗ ಪ್ರತಿಯೊಂದು ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಆರೋಗ್ಯ ಸಮಸ್ಯೆ ಏರುಪೇರು ಇರ್ತಕ್ಕಂಥದ್ದು. ಇವತ್ತು ನಾವು ಸಿಟಿಯಲ್ಲಿ ಇರ್ತೀವಿ, ನಾವು ಎಜುಕೇಟೆಡ್ ಇರ್ತೀವಿ, ಹಳ್ಳಿಗಳಲ್ಲಿ ಅನ್ಎಜುಕೇಟೆಡ್ ಜನಗಳು ಇರ್ತಾರೆ. ಈ RMP ಡಾಕ್ಟರ್ಗಳು ದೊಡ್ಡ ದೊಡ್ಡ ಕ್ಲಿನಿಕ್ ಹಾಕೊಂಡು DHO ಏನಪ್ಪಾ ಅಂದ್ರೆ ಶಾಮೀಲಾಗಿ ಅವ್ರಿಗೆ ಮಂತ್ಲಿ ದುಡ್ಡು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತಲ್ಲಿ ಏನಪ್ಪಾ ಅಂದ್ರೆ ತಾಲೂಕು ಅಧಿಕಾರಿಗಳು ಹೋಗಿ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಒಂದೇನಪ್ಪಾ ಅಂದ್ರ ಒಂದು ವೀಕ್ಷಣೆ ಮಾಡಬೇಕು. ಅಂತೂ ನಕಲಿ ವೈದ್ಯರ ವಿರುದ್ಧ ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ಳಬೇಕು. ಅದು ಯಾವುದೇ KMFC ಒಂದು ಅನುಮತಿ ಪಡೆಯದೆ ರಾಜರೋಷವಾಗಿ ಇವತ್ತು ರಾಜಕಾರಣಿಗಳ ಹೆಸರು ಹೇಳ್ಕೊಂಡಾಗಿರ್ಬೋದು, ಅಧಿಕಾರಿಗಳ ಹೆಸರು ಹೇಳ್ಕೊಂಡಾಗಿರ್ಬೋದು, ಇವತ್ತೇನಪ್ಪಾ ಅಂದ್ರೆ ದವಾಖಾನೆಗಳು ನಡೆಸ್ತಾ ಇದ್ದಾರೆ. ಕೂಡಲೇ ಅಂತ ಹಾಸ್ಪಿಟಲ್ಗಳಿಗೆ ಏನಪ್ಪಾ ಅಂದ್ರೆ ದಾಳಿ ಮಾಡಬೇಕು. ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಮೇಲೆ FIR ದಾಖಲೆ ಮಾಡಬೇಕು. ಮತ್ತೇನಂತಂದ್ರೆ ಇಲ್ಲಿ ಕಲಬುರಗಿ ಜಿಲ್ಲೆಯ DHO ಏನಪ್ಪಾ ಅಂದ್ರೆ ಇವತ್ತು ರಾಜಕಾರಣಿ ಒತ್ತಡದಿಂದ ಯಾವುದೇ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಸುಜನಿ ಆಸ್ಪತ್ರೆ ಒಂದು ಉದಾಹರಣೆ, ಸುಜನಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಆದ್ರೂ ಕೂಡ ನಾನು ತಕ್ಷಣವಾಗಿ ಅರ್ಜಿ ಕೊಟ್ಟಿದ್ದೇನೆ. ಆದ್ರೂ ಕೊಟ್ಟರು ಕೂಡ ಒಂದು DHO ಅಧಿಕಾರಿ ಒಂದು ಉಡಾಫೆ ಮಾತಾಡ್ತಾರೆ. ಇರ್ಲಿ ಬಿಡಪ್ಪ ಏನ್ ಮಾಡ್ತೀವಿ ಅಂತೆಲ್ಲ ಕಲಬುರಗಿಯಲ್ಲಿ ಸಾಮಾನ್ಯವಾಗಿ ಆಗ್ತದಂತಂದು ಏನಪ್ಪಾ ಅಂದ್ರೆ DHO ಉಡಾಫೆ ಮಾತಾಡ್ತಾರೆ. ಅವರಿಗೂ ಕೂಡ ವರ್ಗಾವಣೆ ಮಾಡಬೇಕು. ಅವರಿಗೆ ಆ ಜಾಗಕ್ಕೆ ಬೇರೆ ಒಳ್ಳೆ ಅಧಿಕಾರಿಗೆ ತರಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ಶಾಸಕರು, ಇಲ್ಲಿ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವರಿಗೆ ಮನವಿ ಮಾಡ್ತಾ ಇದ್ದೀವಿ. ಹಾ ಸರ್. ಸರ್ 2 ತಿಂಗಳು ಅಂತಂದ್ರೆ ಸರ್ ನಾನು 4 ದಿವಸಗೊಮ್ಮೆ ನಾನು DHO ಕಚೇರಿಗೆ ಹೋಗಿದ್ದೀನಿ ಸರ್. ನೀವು ಫೋಟೋ ಪಿಕ್ಚರ್ಸ್ ಚೆಕ್ ಮಾಡಬಹುದು. DHO ಮಾತಾಡಿ ನನ್ನ ಕಾಲ್ ಲಿಸ್ಟ್ ಇದೆ ಸರ್, ಅವ್ರ ಜೊತೆ ಮಾತಾಡಿ ರೆಕಾರ್ಡಿಂಗ್ಸ್ ಇದೆ. ನೀನೇನು DHO ಕಚೇರಿಗೆ ಏನು ಬರೋದು ಅವಶ್ಯಕತೆ ಇಲ್ಲ, ನನಗೆ ಕರೆ ಮಾಡಪ್ಪ, ನಾನು ಆಕ್ಷನ್ ತೋತೀನಿ ಅಂತ ಹೇಳಿ ಇವತ್ತಿಗೆ 2 ತಿಂಗಳೈತ್ರಿ ಸರ್. ನನ್ನ ಎದುರೇ ನಾನು DHO ಭೇಟಿಯಾದಾಗ DHO ಕರೆ ಮಾಡಿದಾಗ ಏನಪ್ಪಾ ಅದು ವಿಡಿಯೋ ಸಮೇತ ತಗೊಂಬಂದಾರ. ನಮ್ದು ಏನಪ್ಪಾ ಮಾನ ಮರ್ಯಾದೆ ಹೋಗ್ತದೆ ನಮ್ಮ ಇಲಾಖೆ. ಅದು ಕೂಡಲೇ ಅಮಾನತ್ ಮಾಡಂತ ಕೇಸಿ DHO ಅವರು ಏನಪ್ಪಾ DHO ಕಾಂಬಳೆ ಅವರಿಗೆ ಒಂದು ಕರೆ ಮುಖಾಂತರ ನನ್ನ ಎದುರೇ ಕರೆ ಮಾಡಿ ಹೇಳಿದ್ರು ಕೂಡ ಇವತ್ತು DHO ಅವರು ಯಾವುದೇ ಒಂದು ಕ್ಯಾರೆ ಅನ್ನೋದೇ ಒಂದು ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಸರ್. ದಿನಗಳ ಹಿಂದೆ ಕಾಲ್ ಮಾಡಿದಾಗ ನಾ ಬೀದರ್ ಬಂದಿದ್ದೀನಪ್ಪ, ಮತ್ತ ಅದು ನೋಡ್ಕೊಂಡು ಏನದ ಪ್ರೊಸೀಜರ್ ಎಲ್ಲಿಗೆ ಬಂದದ್ ನೋಡ್ಕೊಂಡು ಹೇಳ್ತೀನಿ ಅಂತ ಸರ್. ನಾ DHO ಮಾತಾಡಿದ್ರೆ ನಾ ಏನ್ ಮತ್ತೆ ನಾನೆಲ್ಲ ಓಕೆ ಸರ್ ಎಲ್ಲ ತನಿಖೆ ಮಾಡಿದೀನಿ, ಅದು ಏನ್ ರಿಪೋರ್ಟ್ ಸರ್ ಕೊಟ್ಟಿದ್ದೀನಿ, ಸರ್ ಕೈ ಮೇಲೆ ಅದ ಸಸ್ಪೆಂಡ್ ಮಾಡೋದು ಅಂತ ಹೇಳ್ತಾರೆ ಸರ್. ಹಾ 100% ಸತ್ಯವಾದ ಮಾತ್ರ ಸರ್. ಎಕ್ಸಾಂಪಲ್ ಸತ್ಯವಾದ ಮಾತ್ರ ಸರ್. ನಾವು DHO ಮಾತಾಡಿದ್ರೆ ನಮ್ಮಲ್ಲಿ ರೆಕಾರ್ಡಿಂಗ್ ಸುದ್ದಿ ಇದೆ ಸರ್. ಸರ್ ಕಲಬುರಗಿ ಜಿಲ್ಲೆಯಲ್ಲಿ ರಾಜರೋಷವಾಗಿ ದಿನ ನಡೀತಾ ಇದೆ ಸರ್. ಇವತ್ತು ಮೂಲವಾದಿ ಆಪರೇಷನ್ ಮಾಡೋರು ಸರ್ 10th ಪಾಸ್ ಇಲ್ಲ ಸರ್. ಇವತ್ತ ನಾವು ಇದ್ರ ಕ್ಲಾಸಿಗೆ ಹೋಗ್ಬೋದು ಸರ್, 3rd ಕ್ಲಾಸಿಗೆ ಹೋಗ್ಬೋದ್ರಿ ಸರ್. ಇವತ್ತು ಡಾಕ್ಟರ್ ಭಂಡಾರಿ ಅಂತ್ರಿ ಸರ್, ಅವ್ನು 7ನೇ ಕ್ಲಾಸ್ ಪಾಸ್ ಇಲ್ರಿ ಸರ್. ಇವತ್ತು 200 ಪೇಷಂಟ್ ನೋಡ್ತಾನೆ ಸರ್, ಇವತ್ತು 200 ಪೇಷಂಟ್ಸ್ ನೋಡ್ತಾನೆ ಸರ್. ಮಾತಿದ್ರೆ ನಾನು ಶರಣ್ ಪ್ರಕಾಶ್ ಪಾಟೀಲ್ಗೆ ಫೋನ್ ಹಚ್ತೀನಿ, ನಾ ರಾಜಕಾರಣಿಗಳಿಗೆ ಹಚ್ತೀನಿ, ಗುಂಡಾಗಳಿಗೆ ಹಚ್ತೀನಿ, ಪೊಲೀಸ್ ಇಲಾಖೆಯವರಿಗೆ. ನಾವು ಕೂಡ ದಾಳಿ ಮಾಡಕ್ ಹೋದ ಸಂದರ್ಭದಲ್ಲಿ ಸರ್ ನಮಗೂ ಕೂಡ ಬೇರೆಯವ್ರ ಕಡೆಯಿಂದ ಕರೆ ಮಾಡಿಸಿ ಬೆದರಿಸಿ ನಮ್ಗೆ ವಾಪಸ್ ಕಳಿಸುವಂತ ಕೆಲಸ ಮಾಡಿದ್ದಾರೆ ಸರ್. ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಪೂರಾ ರಾಜಕಾರಣಿಗಳು ಫಾಲೋವರ್ಸೇ ಇವತ್ತು ಕಲಬುರಗಿಯಲ್ಲಿ ನಕಲಿ ವೈದ್ಯರು ಬಹಳ ಹಾವಳಿ ಇದೆ ಸರ್. ಕಲಬುರಗಿಯಲ್ಲಿ ನಕಲಿ ವೈದ್ಯರು ಬಹಳ ಜನ ಮಾತಿದ್ರೆ ಸ್ಟೇಟಸ್ ತೋರ್ಸೋದು, ಅವ್ರ ಜೊತೆ ಇರ್ತಕ್ಕಂಥ ಫೋಟೋ ತೋರ್ಸೋದು. ನಂಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಗೊತ್ತಾರ, ನನಗೆ ಶರಣ್ ಪ್ರಕಾಶ್ ಪಾಟೀಲ್ ಗೊತ್ತಾರ, ನನಗೆ ಶಾಸಕರು ಗೊತ್ತಾರ, ಅವರೇ ಹೇಳಿ ಹಾಕೊಂಡಾರ. ಏನ್ರ ನಾವು ಒಳಗೆ ದಾಳಿ ಮಾಡಕ್ ಹೋದೇವ್ ಅಂತ ಹೇಳಿ ಸರ್ ಸೀದಾ ಮಾಡೋದು ನಮ್ಮ ಮೇಲೆ ಒಂದು ವಿಡಿಯೋ ಮಾಡೋದು, ಸರ್ ಇಂಥವ್ರು ಬಂದಾರ ಅಂತ ಹೇಳೋದು, ಅವ್ರ ಕಡೆ ನಮ್ಗೆ ಫೋನ್ ಮಾಡ್ಕೆ ಸ್ಪ್ಯಾಕ್ ಮಾಡಿಸುವಂತ ಕೆಲಸ ಮಾಡ್ತೇವೆ ಸರ್. ನಮಗೆ ಜೀವ ಕೂಡ ಭಯನೂ ಇದೆ ಸರ್. ಬಹಳಷ್ಟು ನಮಗೆ ಕರೆಗಳು ಬಂದವ್ ಸರ್. ನಾವೊಂದು ಯಾವುದೋ ಒಂದು ಸಿಟಿ ಮಾಡೋ ಸ್ಕೂಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ವಿಷಯಗಳದಾಗ ನಮಗೆ ಬೆದರಿಕೆ ಕರೆಗಳು ಕೂಡ ಬಂದವ್ ಸರ್. ಅದನ್ನ ನಾವು ಯಾರಿಗೆ ಹೇಳ್ಕೊಂಡಿಲ್ಲ ಸರ್. ಯಾಕಂದ್ರೆ ಮಾಡ್ಬೋದಾಗಿತ್ತು ಸರ್. ನಮ್ ಕಲಬುರಗಿಯಲ್ಲಿ ಹೆಂಗದಂದ್ರೆ ಸರ್, ಕಲಬುರಗಿಯಲ್ಲಿ ಸಂಘಟನೆಗಳು ಎಲ್ಲ ಒಂದು ಬೇರೆ ಬೇರೆ ರೀತಿಲಿ ಇದಾರೆ ಸರ್. ನಮ್ಮ ಹತ್ರ ಒಂದು ಮಾತಾಡೋದು, ಬೇರೆಯವ್ರ ನನ್ನ ಬಗ್ಗೆ ಇನ್ನೊಂದು ಇಶ್ಯೂ ಮಾತಾಡೋದ್ರಿಂದ ನಮ್ ಸಂಘಟನೆ ಒಂದಾಗಿಲ್ಲ ಸರ್. ಬರೇ ನಮ್ಮಲ್ಲಿ ಸಂಘಟನೆ ಸರ್ ಬರೇ ಒಂದು ರಾಜ್ಯೋತ್ಸವ ಬಂದಾಗ ಅಷ್ಟೇ ಸಂಘಟನೆದವರು ಗುರುತಿಸ್ಕೋತಾರೆ ಸರ್ ಕಲಬುರಗಿಯಲ್ಲಿ. ಯಾಕಂದ್ರೆ ದುಡ್ಡಿಗೆ ಆಸೆಗೆ ಸರ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಸರ್, ನಾವು ರಾಜ್ಯೋತ್ಸವ ಮಾಡಿದೀವಿ ಸರ್, 1 ವರ್ಷ ಮಾಡಿ ನೋಡ್ದೆವು. ಇದು ಏನಂತ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು 500 ರೂಪಾಯಿ ಒಂದೊಂದು ಗಂಟೆ ನಿಂದ್ರೋದ್ರಿಂದ ನಮ್ಗೆ ನಾಚಿಕೆ ಬಂತಾರೆ ಸರ್. ಇದು ಏನಪ್ಪಾ ಅಂದ್ರೆ ದುಡ್ಡಿಗಾಗಿ ನಮ್ಮ ಕಲಬುರಗಿ ಜಿಲ್ಲೆ ಸಂಘಟನೆದವರು ಬರೀ ದುಡ್ಡಿಗಾಗಾರ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಈ ಒಂದು ಹೋರಾಟ ಆಗ್ಲಿ, ಒಂದು ನ್ಯಾಯಯುತವಾಗಿ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಕಲಬುರಗಿ ಜಿಲ್ಲೆ ಬಹಳ ಕಮ್ಮಿ ಇದೆ ಸರ್. ಏನೋ 100ರಲ್ಲಿ ಒಂದು ಇಬ್ಬರು ಒಳ್ಳೆ ಏನಪ್ಪಾ ಹೋರಾಟಗಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹೌದು ಸರ್, ಹಗುಲೇ ಸರ್. ಈಗ ಕಲಬುರಗಿ ಜಿಲ್ಲೆ ಸರ್ ನಾವು ಒಂದು ಹಾಸ್ಪಿಟಲ್ ವಿಷಯನೇ ಅಂತ ಹೇಳಿ ಸರ್, ವೇಷವಾಟಿಕೆ ಸರ್ ಕಲಬುರಗಿ ಜಿಲ್ಲೆಯಲ್ಲಿ
ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಸೊಲಾಪುರಲ್ಲಿ ಟ್ರೈನ್ ಮುಖಾಂತರ ಕರ್ಕೊಂಡ್ಬಂದು ಕಲಬುರಗಿಯಲ್ಲಿ ಇವತ್ತು ಲಾಡ್ಜ್ಗಳಲ್ಲಿ ದಾಳಿ ಮಾಡಕತ್ತಾರ ಅಂತ ತಿಳ್ಕೊಂಡು ಮನೆ ಅಪಾರ್ಟ್ಮೆಂಟ್ಗಳಲ್ಲಿ ಇವತ್ತು ವೇಷವಾಟಿಕೆ ನಡೀತಾ ಇದೆ ಸರ್. ಇವತ್ತು ನಾನು ಯಾತ್ರಿ ನಿವಾಸ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್. ರೆಡ್ಡಿ ಅಣ್ಣಗನ ಹೋಗಿ ಹಿಡಿದೀನಿ ಸರ್. ಹುಡುಗಿಯರು ಸಿಕ್ಕಿದ್ದಾರೆ ಸರ್. ಕಲಬುರಗಿ ಜಿಲ್ಲೆಯ ಸ್ಕೂಲಿನ ಯೂನಿಫಾರ್ಮ್ ಮೇಲೆ ಸಿಕ್ಕಿದ್ದಾರೆ ಸರ್. ಇದು ಅಧಿಕಾರಿಗೂ ಗೊತ್ತದ, ಪೊಲೀಸ್ ಇಲಾಖೆಗೂ ಗೊತ್ತದ. ನಾವ್ ಏನ್ರಿಂದ ಆದ್ರೆ ಬಹಿರಂಗವಾಗಿ ಹೋದ್ವಿ ಅಂದ್ರೆ ನಮಗೆ ಏನಾರ ರಾತ್ರಿಗೆ ಎಲ್ಲ ಅಟ್ಯಾಕ್ ಮಾಡೋ ಚಾನ್ಸ್ ಇರ್ತದೆ ಸರ್, ಹೊಡೆ ಚಾನ್ಸ್ ಇರ್ತದೆ ಸರ್. ಹಾಗಾಗಿ ನಾವು ಭಯ ಪಟ್ಟು ಯಾವುದೇ ವಿಡಿಯೋಗಳು ನಾವು ಪ್ರಸ್ತಾಪವಾಗಿ ತೋರಿಸ್ತಾ ಇಲ್ಲ ಸರ್. ನಮ್ಮಲ್ಲಿ ಯಾವುದೇ ಒಂದು ಮಿತಿ ಮೀರ್ತಂದ್ರೆ ನಾನು ಓಪನ್ ಆಗಿ ತೋರಿಸ್ತೀನಿ ಸರ್. ನಾನು ಯಾತ್ರಿ ನಿವಾಸ ಬಗ್ಗೆ ನಾನು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಪ್ರವಾಸೋದ್ಯಮ ಇಲಾಖೆಗೆ ಅವರು ಕೂಡ ಇನ್ನ ಆಕ್ಷನ್ ತಗೊಂಡಿಲ್ಲ ಸರ್, ಇನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಅಲ್ಲ ಏನಪ್ಪಾ ಅಂದ್ರೆ ಯಾವುದೇ ಒಂದು ಮತ್ತ ಇದು ಕಟ್ಟಿಲ್ಲ ಸರ್, ಟ್ಯಾಕ್ಸ್ ಕಟ್ಟಿಲ್ಲ ಸರ್. ಟ್ಯಾಕ್ಸ್ ಕಟ್ಟಲಾರ್ದೇನೆ ಅದು ಪ್ರವಾಸೋದ್ಯಮ ಅಂದ್ರೆ ಪ್ರವಾಸೋದ್ಯಮದವರಿಗೆ ಏನಪ್ಪಾ ಅಂದ್ರೆ ಫೆಸಿಲಿಟೀಸ್ ಕೊಡ್ಬೇಕಂತದ ಸರ್. ಹೋಟೆಲ್ ಹಾಕ್ಬೇಕಂತಿದೆ, ಅಲ್ಲ ಹೋಟೆಲ್ ಗಿಟಲ್ ಏನಿಲ್ಲ ಸರ್. ವೇಷವಾಟಿಕೆ ಇವಾಗಾದ್ರೂ ನೀವು ಹೋಗಿ ನೀವು ದಾಳಿ ಮಾಡಿ ನೋಡಿ ಸರ್, ನಿಮ್ಗೆ ಲಾಡ್ಜ್ ಒಳಗೆ ಏನಿಲ್ಲ ಅಂದ್ರೆ 5-6 ಜನ ಸಿಗ್ತಾರೆ ಸರ್. ಒಂದು ಹುಡುಗಿ ತೊಗೊಂಡ್ಬರ್ತಾರೆ ಸರ್. ಥ್ಯಾಂಕ್ ಯು.